ಸಾರಥಿ ಇನ್ನೊಮ್ಮೆ ಇವಳು ಸೌಂದರ್ಯವನ್ನು ದಿಟ್ಟಿಸಿ ನೋಡು. ಚಿಕ್ಕ ಚಂಚಲವಾಗದಂತೆ ಎಲ್ಲ ನೋಡು. ಕಿಂ ಪದ್ಮಂ ಕಿಂ ಮುಖಾರಬಿಂಬಂ ಕಿಂ ಮುಖಂ ಕಿಂ ಅಬ್ಜ ಕಿಂ ನಿಸೌ ಕಿಂ ದುರ್ಶೌ ಲಸೌ ಬುದ್ಧೌ ಕನಕ ಕಲಸೌ ಕಿಂ ಕುಚೌ ಘಟಿತ್ವಾ ತಾರವಾ ಕನಕ ಲತಿಕವ ಕಿಂ ಹವಲ. ಸಾರಥಿ ಇದರ ಅರ್ಥವೇನೆಂದರೆ ಹಿಂದಿಂದಂ ಏನ ಚಂದ್ರನೋ ಕಿಂಪದ್ಮಂ ಏನ ಕಮಲವ ಮುಖಾರಬಿಂಬಂ ಏನ ಕಾಂಚನದ ಮುಖಮಂಡಲವ ಏನ ರೂಪವ ನಾನು ಹೇಗೆ ಮಾಡಲಿ. ಭೂಮಿ ಕಿಮ್ಮಧ್ಯೆ ಏನ ಕಂಜದಳವು ಕಿನ್ನೀಸವು ಏನ ತಿಳಿ ಜಲದಳ ಕಂದವಳಿಯಲ್ಲಿರವು ಭಲೇ ಏನ ಕಾಮನಿಗ ಕಣ್ಣಗಳು ಕಗೌ ಏನ ಚಕ್ರವಾಕ ದ್ವಯಗಳು ಗುಚ್ಚವ್ ಏನ ಕೋವರಿಯ ಬಟ್ಟಿಯ ಮನೆಯು ಕನಕ ಕಲಸವು ಏನ ಬಂಧಾರದ ಕಲಸವು ಕಿಂ ಕುಚವ್ ಏನ ಮೋಗ ನಾಂಗಿಯ ಕುಂಭ ಕುಟ ದ್ವಯಗಳು ಏನ ತಳಕ್ಕಂದ ಒಳದ ಕೋಲ ನಿಂತವು ದಾರವ ಏನ ನಕ್ಷತ್ರದ ಬೆಳಗವು ಏನ ಬಂಧಾರದ ಬಳ್ಳಿಯು ಕಿಂ ಹವಲ ಹೇಗ ಮಾಡಲಿ. ಅಟ್ಟಾಸದಿಂದ ಹುಟ್ಟ ಪಟ್ಟ ಬಳಿಯ ಮೇಲೆ ಗಟ್ಟಿ ತರಮವಾದ ಕಟಾಣಿ ಕಟ್ಟಿದ ಉತ್ತನ ಆರದಂತ ಪಂಕ್ತಿಯೋಳ ನೆಲೆಯುವ ನವರತ್ನ ಪಟಕದಂತೆ ಸಾರಥಿ ಈ ಸ್ತ್ರೀಯ ರೂಪದಲ್ಲಿ ಒಂದು ಕ್ಷಣವಾದರೂ ಕಡಿಮೆಲ್ಲವಲ್ಲ. ಸ್ತ್ರೀಯಳ ಪೂರ್ಣ ಬಚ್ಚವನ್ನು ಕಂಡು ಕಂಡಟ್ಟು ನಿಂತು ಉಸಿರ ಬಿಡುವಂತಾಯಿತು. ಭಯ ಕೈಯ ತಮ್ಮಯ್ಯ ಖಾತರ ಮಾಡಿ ಈ ಕಾಮನಿಗೆ ರಂಗಳೆಲ್ಲ ಮನವೆಂಬ ಅರಮನೆಯದೊಳ ಮೋಹವೆಂಬ ಭಾಷದಿಂದ ಬಿಗಿದು ಕಟ್ಟಿ ಕಡೆಯದ ಇವಳನ್ನ ಕೂಡದ ಎಂದಿಗೂ ಬಿಡಲಾರದ ಅಕ್ಕಯ್ಯ. ತಮ್ಮಯ್ಯ ಅವಳ ದಾರಾದರ ಒಡವೆ ನಮಗೆ ಸಿಕ್ಕಬೇಕು. ಏನು ಕೇಳು. ಕೀಚಕೇಂದ್ರ ರಾಜಚಂದ್ರ ಕ್ಷೇಮ ಲಾಭ ವಿಚಾರಿಸಿ ಪದ್ಧತಿ ಉಂಟು. ಆದರೆ ಈ ಚಂದ್ರಮುಖಿಗಳು ಬಂದಿರುವಳು, ಇವಳಗೋಷ್ಠಿ ನಿನಗೆ ಏಕೆ ಬೇಕು? ಅನುಚಾರ ನಾಯಕಿಯರಾದ
ಊರ್ವಶಿ ರಂಭಾದೇವಿಯರೇ ಮಹಾ ರೂಪವತಿಯಾಗುತ್ತಾರೆ. ಅಪ್ಪಯ್ಯ, ಊರ್ವಶಿ ಎಂದರೆ ಸೂಜಿ, ಸೂಜಿ ಮುಖದವಳ ಅವಲೇನ ತೆಗೆತ್ತಾಳು. ರಂಭೆ ಎಂದರೆ ಬಾಳೆ, ಬಾಳೆ ಗಿಡದ ಬಾಳು, ಆತರ ಬಾಳು. ಅತಿ ಶ್ರೇಷ್ಠ ಪಾರ್ವತಿ ಎಂದೇಳುತ್ತಾರೆ. ಕಲ್ಲಿನಲ್ಲಿ ಹುಟ್ಟಿದ ರೂಪ ಎಂಬ ರೂಪ ಅಕ್ಷರಲ್ಲೇ ತಮ್ಮಯ್ಯ ವಿಚ್ಚರಿಸಿ ಮೆರೆಯುವ ಈ ಸುನತಿ ಮನೆಯೊಳಗ ತಮ್ಮಯ್ಯ ಈ ಗಜಗಾಮನಿಯ ಪಾದದಲ್ಲಿಟ್ಟ ದ್ವಿಯ ಬರೆದೆ ಗತ್ತಿ ಗತ್ತಿಗೆ ನಡುವ ತಂಕೊಂಡು ಹಂಸವನ್ನು ನೊಡಿಗೆ ನೊಲ್ಲ